ಗಂಟೆಗೆ 4 ಗಂಟೆಗೆ ಕಚೇರಿಗೆ ಅಧಿಕಾರಿ ಬರ್ತಾರಂದ್ರೆ ಅಧಿಕಾರಿ ಸಾರ್ವಜನಿಕರು ಸಂಬಳ ತಗೊಂತಾ ಇದ್ದಾರಾ ಇಲ್ಲ ಗಿಮ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ನಾನು ಕೊಡ್ತಾ ಇದ್ದೆ, ಒಂದು ಅನುಮಾನ. ಯಾಕೆ ಅಂದರೆ 2 ಗಂಟೆ 3 ಗಂಟೆಗೆ ಬರ್ತಾರೆ, ಧೂಪ ತುಂಬ್ತಾರೆ, ಧೂಪ ತುಂಬಿ ಬಾಗಲ್ ತೆಗೆದಾಗ ಧೂಪ ಆಚೆ ಬರಬೇಕು ಅವ್ರು ಬಂದಾಗ. ಆ ಮಟ್ಟಕ್ಕೆ ಅಧಿಕಾರಿಗಳು ಆಗೋದ್ಮೇಲೆ ನಮಗೆ ಏನಿದೆ, ಯಾಕೆ ಶಾಸಕಾಂಗ ಏನು ಮಾಡ್ತಾ ಇದೆ, ಕಾರ್ಯಾಂಗ ಕೆಲಸ ಮಾಡ್ತಾ ಇದೆಯಾ ಇರುವಂಥ ಶಾಸಕಾಂಗ ಯಾಕೆ ನೋಡ್ತಾ ಇಲ್ಲ? ಈ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನಿದೆ BMRDA ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಹಾಗೂ ಅವ್ರ ಕೆಳಗಡೆ ಇರುವ ಡೈರೆಕ್ಟರ್ ಆಗಿರುವಂಥ ಸುಮಾ ಮೇಡಮ್ ಏನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಇವ್ರಿಗೆ ಫೋನ್ ಮುಖಾಂತರ ತಿಳಿಸಿ ಲಿಖಿತವಾಗಿ ಕೊಡಿ, ವಿಡಿಯೋ ಕೊಡಿ ಅಂದಾಗ ಇವ್ರು ಯಾವ ಮಟ್ಟಕ್ಕಿದ್ದಾರೆ ಅಧಿಕಾರಿಗಳು? ಈಗ ಡೈರೆಕ್ಟರ್ ಸುಮಾ ಮೇಡಮ್ಗೆ ಗೊತ್ತಿಲ್ವಾ ಅಧಿಕಾರಿ ಕೆಲಸ ಬರ್ತಾ ಇಲ್ಲ ಅಂತ? ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು, ಇಲ್ಲ ಬೆಂಗಳೂರಲ್ಲಿ ಇದ್ದಾರೆ, 2 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಬಂದು 3 ಗಂಟೆಗೆ ಕೊಡ್ತಾರಂದ್ರೆ ನಮ್ಮ ಸಂಬಳ ಯಾಕೆ ಇವ್ರು ಕೊಡಬೇಕು? ಇವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ. ಈ ಅಧಿಕಾರಿ ನಮಗೆ ಬೇಡ. ನಮ್ಮ KRS ಫಂಡ್ ನಾವು ವಿರೋಧ ಪಕ್ಷವಾಗಿ ನಾವು ಹೇಳ್ತಾ ಇರೋದು, ಆನೇಕಲ್ಲಲ್ಲಿ ನಾವೊಂದು ವಿರೋಧ ಪಕ್ಷ, ಬಲವಾಗಿ ವಿರೋಧ ಪಕ್ಷ ಯಾವ್ದನ್ನ ಇದೆ ಅಂದರೆ ನಮ್ಮ ಆನೇಕಲ್ಲಲ್ಲಿ ನಮ್ಮ KRS ತಂಡ ಮಾತ್ರ. ನಮ್ಮ ರವಿ ಕೃಷ್ಣಾರೆಡ್ಡಿಯ ಮುಖಾಂತರ ನಾವು ಮಾಡ್ತಾ ಇರೋ ಕೆಲಸ, ನಾವೇ ನಮ್ಮ ಸೈನಿಕರೇ ನಾವೇ ಇರೋದಿಲ್ಲಿ. ಹಾಗಾಗಿ ನಾವು ಹೇಳ್ತಾ ಇರೋದು, ಜೋರಾಗಿ ನಾವು ಕೇಳ್ತಾ ಇರೋದು, ನಮ್ಮ ಹಕ್ಕನ್ನು ಇಂಥ ಅಧಿಕಾರಿಗಳಿಗೆ ಪೋಲ್ ಮಾಡೋದಕ್ಕೆ ನಮ್ಮ ಹಣನ ಬಿಡೋದಿಲ್ಲ. ಪ್ರತಿಭಟನೆ ಕೂತ್ಕೊಂಡಿದ್ದೀರಿ, ಇಲ್ಲಿ ಬೇಕಾದ್ರೆ ಮಲಗ್ತೀರಿ, ಮಲಗೋಕ್ಕೂ ರೆಡಿನೇ. ಯಾಕಂದರೆ ಈ ಅಧಿಕಾರಿ ಕೆಲಸಕ್ಕೆ ಬರಲ್ಲ ಅಂದರೆ ಇಂಥ ಅಧಿಕಾರಿ ನಮಗೆ ಬೇಡ. ದಯವಿಟ್ಟು ತಗೊಳ್ಳಿ ವಾಪಸ್ಸು. ನಮಗೆ ಒಳ್ಳೆ ಅಧಿಕಾರಿನ ಹಾಕ್ಕೊಡಿ, ಒಳ್ಳೆ ಕೆಲಸ ಮಾಡೋಣ. ಯಾಕಂದರೆ ಈ ಡೆವಲಪ್ಮೆಂಟ್ ಮಾಡೋದು ಇದೆ, ನಮಗೇನು ರೋಡ್ಗಳು ಇನ್ನೊಂದು ಎಲ್ಲ ಮಾಡಬೇಕಂದ್ರೆ ಇವರೇ ನಮಗೆ ಮುಖ್ಯ. ಇವರೇ ಇಲ್ಲ ಅಂದರೆ ಅಧಿಕಾರಿ ಕೆಲಸಕ್ಕೆ ಬರೋದಿಲ್ಲ. ಒಳಗಡೆ ಹೋಗಿ ಬನ್ನಿ, ಕೆಲಸಕ್ಕೆ ಅಧಿಕಾರಿಗಳೇ ಇಲ್ಲ. ಎಲ್ಲಿ ಲೀವ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಈ ಚಲನವಲನ ಅಟೆಂಡೆನ್ಸ್ ಏನೂ ಇಲ್ಲ, ಚಲನವಲನ ಬುಕ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಈ ಮಟ್ಟಕ್ಕಾಗೋಗಿದೆ. ಹಾಗಾಗಿ ದಯವಿಟ್ಟು ಇಲ್ಲಿನ ಯಾರು ನೋಡ್ತಿರೋ, ಯಾವ ಅಧಿಕಾರಿಗಳು ನೋಡ್ತಿರೋ ನನಗೆ ಗೊತ್ತಿಲ್ಲ. ಇದು DK ಶಿವಕುಮಾರ್ ನಮಗೆ ಬೇಕು ಅಂತ ತೊಗೊಂಡಿದ್ದಾರೆ ಏನು ಈ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನ. ದಯವಿಟ್ಟು ನೋಡಿ, ಈ ಸ್ಥಾನದಲ್ಲಿ ನಿಮ್ಮ ತಮ್ಮವರು MP ಆಗಿ ಗೆದ್ದಿದ್ರು. ಇಲ್ಲೇ ಆನೇಕಲ್ಲಲ್ಲಿ ಕಡು ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲಾದ್ರೂ BMRDಯಲ್ಲಿ. ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಿ ಅಂತ ಕೇಳೋದಕ್ಕೆ ನಾನು ಇದರಲ್ಲಿ ಇಚ್ಛೆ ಪಡ್ತೀನಿ ಅಂತ. ಈ ದಿನ ಆನೇಕಲ್ ಯೋಜನಾ ಪ್ರಾಧಿಕಾರ ಆನೇಕಲ್ನ B ಮಂಜೇಶ್ರವರು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಅವರು ಬರ್ತಾ ಇಲ್ಲ. ಅವರ ಮೇಲಧಿಕಾರಿ ಸುಮಾ ಜೆ ಅವರಿಗೆ ನಾವು ದೂರವಾಣಿ ಮುಖಾಂತರ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವರು ಪತ್ರದ ಮುಖಾಂತರ ನಮಗೆ ಕೊಡಿ, ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊತಿದ್ದಾರೆ. ಇಲ್ಲಿ ಸಾರ್ವಜನಿಕವಾಗಿ ಆನೇಕಲ್ ತಾಲೂಕು ಅಭಿವೃದ್ಧಿಯಲ್ಲಿ ಏನು ಈಗಾಗಲೇ ನಾವು ಕಂಡಂಗೆ ಆನೇಕಲ್ ತಾಲೂಕು ಖಾಸಗಿ ಬಡಾವಣೆಗಳು ಯೋಜನಾ ಪ್ರಾಧಿಕಾರ ಅನ್ನೋದು ಇರೋದಂಥದ್ದು ಲೇಔಟ್ಗಳನ್ನು ಮತ್ತು ಅಪ್ರೂವಲ್ ಮಾಡೋದಂತಕ್ಕೆ ಅಂಥ ಸಾರ್ವಜನಿಕವಾಗಿ ಬರುವಂಥ ತುಂಬ ಜನಕ್ಕೆ ಇಲ್ಲಿ ತೊಂದರೆ ಆಗ್ತಾಯಿದೆ. ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರು ನಾವು ಬೇರೆಯವರ ಏನು ಒಬ್ಬ ಶಾಸಕರ ಕರೆದಿದ್ದಾರೆ, ಅವ್ರದ್ದು ಯಾವುದೋ ಕೆಲಸದ ಮೇಲೆ ನಾವು ಹೋಗಿದ್ದೀವಿ ಅಂತ. ಅವ್ರಿಗೆ ಇಲ್ಲಿರುವಂಥ ಅಧಿಕಾರಿಗೆ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಅನ್ನೋದಂತಹ 3 ಅಂಗಗಳು ತಮ್ಮ ವ್ಯಾಪ್ತಿ ಒಳಗಡೆ ತಾವು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದು ಸಹ ಅವರಿಗೆ ಅರಿವಿದ್ದಂಗಿಲ್ಲ. ಯಾವುದೇ ಒಬ್ಬ ಅಧಿಕಾರಿ ತನ್ನ ಕೆಲಸವನ್ನು ತನ್ನ ಕಚೇರಿಯಲ್ಲಿ ಕೂತು ಕೆಲಸ ಮಾಡಬೇಕು ಅನ್ನೋದನ್ನು ಇವ್ರಿಗೆ ಯಾಕೋ ಮೇಲಧಿಕಾರಿಗಳು ಅವರಿಗೆ ಗೈಡ್ಲೈನ್ಸ್ ಕೊಟ್ಟಂಗಿಲ್ಲ, ಇಲ್ಲ ತರಬೇತಿ ಕೊಟ್ಟಂಗಿಲ್ಲ, ಇಲ್ಲ ಇವ್ರಿಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು, ಇವರು ತರಬೇತಿ ಕಳಿಸ್ಬೇಕು. ಯಾಕಂದರೆ ತುಂಬ ಅಧಿಕಾರಿಗಳಿಗೆ ಏನಾಗ್ತದೆ, ತರಬೇತಿ ಇರೋದಿಲ್ಲ. ಅದು ಯಾವ ಮಟ್ಟದಲ್ಲಿ ಅವರು ಈ ಕೆಲಸಗಳಿಗೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ. ತರಬೇತಿ ಇಲ್ಲದೇ ಬರ್ತಾರೆ. ಅವರು ತಮ್ಮ ವ್ಯಾಪ್ತಿ ಒಳಗಡೆ ಬರುವಂಥ ಯೋಜನೆಗಳು ಯಾವುದು, ಯಾವ ಕೆಲಸಗಳನ್ನು ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು, ಯಾವುದನ್ನು ಪ್ಲ್ಯಾನಿಂಗ್ ಅಥಾರಿಟಿಯಲ್ಲಿ ಲೇಔಟ್ಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ರಾಜಕಾಲುವೆಗಳು, ಕುಂಟೆಗಳನ್ನು, ರಸ್ತೆಗಳನ್ನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಾಗಿದೆ. ಏನು ಗ್ರಾಮಠಾಣ ಮತ್ತು ಗ್ರಾಮಗಳ ನಕ್ಷೆಗಳ ಮುಖಾಂತರ ಅವರು ಸರ್ವೆಗಳು ಮಾಡಬೇಕಾಗಿರ್ತದೆ. ಯಾವುದೇ ಅಧಿಕಾರಿ ಸ್ಥಳಕ್ಕೆ ಹೋಗ್ತಾ ಇಲ್ಲ, ಮಾಜರು ಮಾಡ್ತಾ ಇಲ್ಲ. ಈಗಾಗಲೇ ಒಂದಷ್ಟು ದೂರುಗಳನ್ನು ನಾವು ಕೊಟ್ಟಿದ್ದೇವೆ. ಗ್ರಾಮಠಾಣ ರಸ್ತೆಗಳನ್ನು ನುಂಗಿ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ, ಕೆರೆ ಕುಂಟೆಗಳನ್ನು ಮುಚ್ಚಿದ್ದಾರೆ. ಯಾರ ಅಪ್ಪನ ಆಸ್ತಿ ಇವೆಲ್ಲನೂ ಯಾವುದೋ ಒಬ್ಬ ಖಾಸಗಿ ಬಿಲ್ಡರ್ಗಳು ಬಂದು ಮಧ್ಯಭಾಗದಲ್ಲಿರುವಂಥ ಖರಾಬು ಜಾಗಗಳನ್ನು, ಗುಂಡುತೋಪುಗಳನ್ನು, ಗೋಮಾಳಗಳನ್ನು, ಸುತ್ತಲೂ ಜಮೀನುಗಳನ್ನು ಅವರು ತಗೊಂಡ್ಮೇಲೆ ಮಧ್ಯದಲ್ಲಿ ಬರುವಂಥ ಸರ್ಕಾರಿ ಜಾಗಗಳು ಯಾರು ಅಪ್ಪಂದು? ಸಾರ್ವಜನಿಕರ ಇಂತಹ ಏನು ಪ್ರಾಪರ್ಟಿಗಳನ್ನು ಇವರು ಒಳಗಡೆ ಏನು ಲೇಔಟ್ಗಳು ಮಾಡಿ, ಬಿಲ್ಡಿಂಗ್ಗಳು ಮಾಡಿ, ಪಾಪ ತುಂಬ ಅಮಾಯಕ ಜನಗಳು ಕಷ್ಟಪಟ್ಟಿರ್ತಾರೆ ವರ್ಷಾನುಗಟ್ಟಲೆ. ಅವರು ತಮ್ಮ ಒಂದು 15 ವರ್ಷ ತಮ್ಮ ಸೇವಿಂಗು
ಉಳಿತಾಯ ಹಣದಲ್ಲಿ ಒಂದಷ್ಟು ಸೈಟನ್ನು ತಗೊಂಡಾಗ ಇಂಥ ಸೈಟ್ಗಳನ್ನು ಅವರು ಪ್ಲ್ಯಾನಿಂಗ್ ಅಥಾರಿಟಿಯವರು ನೋಡ್ದೇ ಕೊಟ್ಟಿರುವಂತಹ ಬಿಲ್ಡಿಂಗ್ಗಳನ್ನು ಕಟ್ಬಿಡ್ತಾರೆ. ಅದೇನಾಗ್ತದೆ ಅಂದರೆ ಮತ್ತೊಂದು ದಿನ ರಾಜಕಾಲುವೆಗಳು ಮತ್ತೊಂದು ಗ್ರೌಂಡ್ ಟಾರ್ಗಳು ಬಂದಾಗ ಕಟ್ಟಿರುವಂತಹ ಮನೆಗಳು ಡೆಮೊಲೇಷನ್ ಆದಾಗ ಸಂಪಾದನೆ ಮಾಡಿರುವಂಥ ಹಾಕಿರುವಂಥ ಬಂಡವಾಳ ಸಂಪೂರ್ಣವಾಗಿ ಹೋಗ್ತದೆ. ಯಾಕಂದರೆ ಇಲ್ಲಿ ನಾವು ಒಂದು ಅಧಿಕಾರಿ ಇಲ್ಲಿ ತಿಳಿಸ್ಬೇಕಾದ್ರೆ ಅಂಥ ಮಾಹಿತಿಗಳು ವಿಲೇಜ್ ಮ್ಯಾಪ್ಗಳು ಅಂಥದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದೂ ಮಾಹಿತಿ ಇಲ್ಲ. ಸಾರ್ವಜನಿಕರು ಕಚೇರಿಗೆ ಬಂದು ಭೇಟಿ ಮಾಡಿ ಅವ್ರ ಮಾಹಿತಿ ಪಡಿಬೇಕು ಅಂದರೆ ಇಲ್ಲಿ ಅಧಿಕಾರಿಗಳು ಯಾರೂ ಇರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬನು ದಿನ ಬರೋಕ್ಕಾಗಲ್ಲ. ಏಕೆಂದರೆ ಈ ನಗರ ಪ್ರದೇಶದ ಬೆಳವಣಿಗೆಯಲ್ಲಿ ಏನಾಗ್ತದೆ ಅಂದರೆ ದಿನನಿತ್ಯ ಅವನು ಕಚೇರಿಗೆ ಅಲಿಯೋದೇ ಒಂದು ಸಮಸ್ಯೆ ಆಗಿದೆ. ಸಾರ್ವಜನಿಕವಾಗಿ ಸಿಗಬೇಕಾದಂಥ ಅಧಿಕಾರಿಗಳು ಸಿಗದೇ ಇದ್ದಾಗ, ಮಾಹಿತಿಗಳು ಅವ್ರು ಸಿಗದೇ ಇದ್ದಾಗ ದೊಡ್ಡ ಇಂಥ ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ಪ್ರಾಜೆಕ್ಟ್ಗಳನ್ನು ನಿರ್ಮಿಸಿದಾಗ ಯಾಕಂದರೆ ಅವರು ಯಾರೋ ಒಬ್ಬರು ಬಿಲ್ಡರ್ ಮಾರ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಸ್ಥಳೀಯವಾಗಿ ವಾಸ ಮಾಡುವಂಥವ್ರು ಇರುವಂಥವ್ರು ಜೀವನದ ಗೂಡನ್ನು ಕಟ್ಕೊಬೇಕಂತವ್ರಿಗೆ ಸಂಪೂರ್ಣವಾಗಿ ನಷ್ಟ ಆಗ್ತದೆ. ಆ ನಷ್ಟವನ್ನು ಭರಿಸುವಂಥ ಸರ್ಕಾರ ಮುಂದೆ ಬರೋದಿಲ್ಲ. ಯಾಕಂದರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ತೊಗೊಬೇಕಾದಾಗ ಅವೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಆ ಪರಿಶೀಲನೆಗೆ ಬರುವಂಥ ಅಧಿಕಾರಿಗಳು ಸಿಗದೇ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ. ದಯವಿಟ್ಟು ಮೇಲಾಧಿಕಾರಿಗಳ ಕಮಿಷನರ್ಗೆ ಈಗಾಗಲೇ ನಾನು ಮೇಲ್ ಮಾಡಿದ್ದೀನಿ. ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಬಂದು ಸಾರ್ವಜನಿಕವಾಗಿ ಅವರು ಮಾಹಿತಿಗಳನ್ನು ಕೊಡಬೇಕಾಗಿತ್ತು. ಅವರು ಕೆಲಸ ಮಾಡ್ತಾ ಇಲ್ಲ. ಹಲವಾರು ಲೇಔಟ್ಗಳ ಬಡಾವಣೆಗಳಿಗೆ ರಾತ್ರೋರಾತ್ರಿ ಇವರು ಅಪ್ರೂವಲ್ ಕೊಡ್ತಾ ಇದ್ದಾರೆ. ಸ್ಥಳಗಳನ್ನು ಮಾಜರ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ರಸ್ತೆಗಳಲ್ಲಿ ಮನೆಗಳು ಕಟ್ತಾ ಇದ್ದಾರೆ. ನಾವು ರಸ್ತೆಗಳನ್ನು ಈಗ ಒಂದಷ್ಟು ಸರ್ವೆಗಳಿಗೆ ಲೋಕಾಯುಕ್ತ ಮುಖಾಂತರ ಹಾಕಿದಾಗ ಅವ್ರು ಬಂದು ಸರ್ವೆ ಮಾಡಿದಾಗ ಏನು ಒಂದು 20 ಅಡಿ ರಸ್ತೆ ಇಲ್ಲದೇ ಹೆಂಗೆ ಇವರು ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ. ಈಗ ನಮ್ಮ ಸುತ್ತಮುತ್ತಲ ಭಾಗದಲ್ಲೇ ನಾವು ನೋಡ್ತಾ ಇದ್ದೀವಿ. ಗ್ರಾಮ ಠಾಣ ರಸ್ತೆಗಳು ಬಿಲ್ಡಿಂಗ್ಗಳಾಗೋಗಿರ್ತವೆ, ಸಾವಿರಾರು ಜನ ಮನೆಗಳಾಗೋಗಿದ್ದಾವೆ. ಅಲ್ಲಿ 5,000, 6,000, 7,000 ಜನ ಅಲ್ಲಿ ವಾಸ ಮಾಡ್ತಾವ್ರೆ. ಅಂದರೆ ಆ 7,000 ಜನಕ್ಕೆ ಓಡಾಡುವಂಥ ರಸ್ತೆ ಬೇಕು. ಕಾರುಗಳಿಗೆ, ಬೈಕ್ಗಳಿಗೆ ಅವ್ರು ದಿನನಿತ್ಯ ಹೋಗೋದಂಥದಕ್ಕೆ ರಸ್ತೆನೇ ಇಲ್ಲ ಅಂದರೆ ಇವರು ಹೇಗೆ ನಾಳೆ ಬೆಳಗ್ಗೆ ಯಾವುದೋ ಖಾಸಗಿ ವ್ಯಕ್ತಿ ಜಮೀನುಗಳನ್ನು ಅವ್ರ ಜಮೀನುಗಳ ಮೇಲೆ ರಸ್ತೆ ಮಾಡುವಂಥದ್ದು. ಇದೇನಾಗ್ತದೆ, ರಸ್ತೆಗೆ ಮತ್ತೆ ಗಲಾಟೆಗಳು. ಇರಬೇಕಾದ ರಸ್ತೆಗಳನ್ನು ಈ ಒಂದು ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು ಅಕಸ್ಮಾತು ಇವಕ್ಕೆಲ್ಲ ನೀವು ಕೊಡಬೇಕಾದ್ರೆ 40 ಅಡಿ 60 ಅಡಿ ರಸ್ತೆ ಇರೋದ್ರನ್ನ ನಾನು ನೋಡದೆ ಹೆಂಗೆ ನೀವು ಅಪ್ರೂವಲ್ ಮಾಡ್ತಾಯಿದ್ದೀರಾ? ಸಾವಿರಾರು ಜನ ಅಲ್ಲಿ ವಾಸ ಮಾಡಬೇಕಾದ್ರೆ ಅವ್ರ ಮೂಲಭೂತ ಸೌಕರ್ಯಗಳು ಇನ್ನೊಂದು ಮತ್ತೊಂದು ನೀವು ಯಾವುದೂ ನೋಡ್ತಾ ಇಲ್ಲ. ಬೇರೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹಗರಣಗಳೇ ಆಗ್ತವೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಕೋಟ್ಯಾಂತರ ರೂಪಾಯಿ ಇರೋರು ಜಮೀನು ತಗೊಂಡಾಗ ಅವ್ರಿಗೆಲ್ಲ ನಷ್ಟ ಆದರೆ ಪರವಾಗಿಲ್ಲ. ಕಡು ಬಡತನದಲ್ಲಿ ಅವರು ತಮ್ಮ ಸೇವಿಂಗ್ ಅಕೌಂಟನ್ನು ಅವ್ರು ತೆಗೆದಾಗ ಅಂಥವ್ರಿಗೆ ತುಂಬ ನಷ್ಟ ಆಗ್ತದೆ. ಈ ರೀತಿ ಆಗಬಾರ್ದು. ಜನರು ಎಚ್ಚೆತ್ಕೊಬೇಕು. ನೀವು ಕೇಳಬೇಕಾಗಿರೋ ಹಕ್ಕುಗಳನ್ನು ನೀವು ಕೇಳ್ತಾ ಇಲ್ಲ. ದಯವಿಟ್ಟು ನೀವು ಧ್ವನಿಯಾಗಿ ಅವೆಲ್ಲ ಕೇಳಿ ಅಂತ ಬೆಳಗ್ಗೆಯಿಂದ ನಾವೇನು ಅವ್ರಿಗೆ ಹಲವಾರು ಸಲ ಫೋನ್ ಮಾಡಿದ್ವಿ ಮಂಜೇಶ್ ಅವ್ರಿಗೆ. ಅವರು ಕಚೇರಿಗೆ ಬರ್ತೀನೇನೋ ಮಾಹಿತಿ ಕೊಡ್ತಾ ಇಲ್ಲ. ಅವರು ಸಬುಗಳನ್ನು ಕೊಡ್ತಾವ್ರೆ, ನನಗೆ ಅದು ಕೆಲಸ, ನನಗೆ ಈ ಕೆಲಸ, ನಾನು ಎಲ್ಲೋ ಹೋಗಿದ್ದೀನಿ ಮಾಡ್ತಾಯಿದ್ದೀನಿ ಅಂತ. ಬಟ್ ಇಲ್ಲಿ ಚನ್ನಲವನ ಪುಸ್ತಕದಲ್ಲಿ ಎಂಟ್ರಿ ಆಗಬೇಕಾಗಿತ್ತು. ಅವರು ಎಂಟ್ರಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಆ ರೀತಿಯಾಗಿ ಮೇಲಧಿಕಾರಿಯು ಸೂಕ್ತವಾದ ಕ್ರಮ ಜರುಗಿಸಿ ಅವ್ರನ್ನ ಈ ಕೂಡಲೇ ಈ ಕಚೇರಿಯಿಂದ ಕೆಲಸ ಮಾಡುವಂಥ ಅಧಿಕಾರಿ ಅಂತಂದು ಕುಳಿಸಿ ಇಂಥ ಕೆಲಸಕ್ಕೆ ಬಾರ್ದಿರೋ ಸೋಂಬೇರಿಗಳನ್ನ ಕೆಲಸದಿಂದ ವಜಾ ಮಾಡಿ ಇಂಥ ಸರ್ಕಾರಕ್ಕೆ ಸೇವೆ ಮಾಡೋದು ಬೇಕಾದ ಜನ ಸೇವೆ ಮನೋಭಾವ ಮಾಡ್ಕೊಂಡು ಮಾಡುವಂಥ ತುಂಬ ಜನ ಇದ್ದಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡಿ. ಇಂಥ ಸೋಂಬೇರಿಗಳನ್ನು ಕಚೇರಿಯಿಂದ ಆಚೆ ಕಳಿಸಿ ಅಂತ ನಾನು ಕಮಿಷನರನ್ನು ಈ ಮಾಧ್ಯಮ ಮುಖಾಂತರ ಅವರನ್ನು ನಾನು